ಹೊಡೆದ್ಬಿಟ್ರ ಈ ನಮ್ಮ ಇಂಡಿಯನ್ ಶಿಪ್ಪಿಗೆ. ಶರಣ್ರಿಪ್ಪ ಎಲ್ಲರೂ ಚಲೋ ಅದೇನಂತ ಬಸ್ತೀನಿ ರೀ. ಬರ್ರಿ ಡೈರೆಕ್ಟ್ ವಿಡಿಯೋಕ್ಕೆ ಹೋಗೋಣ. ಏನಪ್ಪ ಅಂತಂದ್ರೆ ಈ ವಾರ್ ಎಫೆಕ್ಟ್ ಏನೇನು ಆಗ್ತಾಯಿದೆ ಅಂದ್ರೆ ನಮ್ಮ ಇಂಡಿಯಾದಾಗ ಅಂತ LPG ಸಿಲಿಂಡರ್ ರೇಟ್ ಬೇರೆ ಎದ್ದು ಕೂತ್ಕೊಂಡ್ಬಿಡೈತಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಡೊಮೆಸ್ಟಿಕ್ 60 ರೂಪಾಯಿ, CL 140 ರೂಪಾಯಿ. ಇದು ರೀಸನ್ ವಾರ್, ಅದು ಬಿಟ್ಬಿಡ್ರಿ. ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ವಿಷಯ ಗೊತ್ತಾ, ಆಲ್ಮೋಸ್ಟ್ ಆಲ್ 43.7% ನಾವು ಕತಾರಿಂದ ಇಂಪೋರ್ಟ್ ಮಾಡ್ಕೊತೀವಿ, 13% ದುಬಾಯಿ, 10% USA, ಮತ್ತು ಇನ್ನು ಉಳ್ಕಿದ್ದಲ್ಲ ನಾವು ಸೌದಿ ಮತ್ತು ಬಾರೈನ್ ಗೀರೇನ್ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಏನಾಗ್ತಾಯಿದೆ ಅಂದರೆ ವಿತ್ ವಾರ್ ಪ್ಲೇಸಸಲ್ಲಿ USA ಇಸ್ರೇಲ್ ಸೇರ್ಕೊಂಡು ಇರಾನ್ ಆಯಿಲ್ ರಿಫೈನರೀಸ್ ಅದಾವಲ್ಲ ಅದ್ರ ಮೇಲೆ ಬಿರಿ ಹೊಡೆದ್ಬಿಟ್ರ. ಅವು ಆಯಿಲ್ ರಿಫೈನರೀಸ್ ಚಪಾಟಿ ಎದ್ಬಿಟ್ಟವು. ಬಟ್ ಇರಾನ್ಯರು ಏನು ಸುಮ್ಮನೆ ಕುಂತಲ್ರಿ, ಅವರು ಹಾಕೇನು ಗುದ್ದಾಕತ್ಬಿಟ್ಟಾರೆ. ಆಲ್ಮೋಸ್ಟ್ ಆಲ್ ಒಂದು ಇರಾನ್ಗೆ USA ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅಂತಿಂತ ದೊಡ್ಡ ಮಿಸೈಲ್ಸ್ ಇಲ್ಲ. ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದರೆ ಇರಾನ್ ಮತ್ತು USAಗೂ ಆಲ್ಮೋಸ್ಟ್ ಆಲ್ 11,000 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆ ಪರ್ಪಸ್ಸಿಗೆ ಅಂತೂ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅವರು ಈ ಪಾರ್ಟ್ನರ್ಶಿಪ್ಡು ಕಂಟ್ರೀಸ್ ಇರ್ತಾವಲ್ಲ, ಯಾವ್ಯಾವ ಗೊತ್ತಾ, ದುಬಾಯಿ, ಸೌದಿ, ಬಾರೇನು, ಒಮನ್, ಕತಾರು, ಇವ್ರ ಮೇಲೆ ಅಟ್ಯಾಕ್ ಮಾಡಕತ್ತಾವ. ಅಂದ್ರೆ ಹೆಂಗೆ ಅಟ್ಯಾಕ್ ಮಾಡಕತ್ತಾವ ಅಂದ್ರೆ ಅವರು ಆಯಿಲ್ ರಿಫೈನರೀಸ್ ಚಪಾಟಿ ಎಬ್ಬಿಸಕತ್ಬಿಟ್ರೆ ಇರಾನೇ ಸೇರ್ಕೊಂಡು. ಆಲ್ಮೋಸ್ಟ್ ಆಲ್ ಸೌದಿದಲ್ಲಿ ಇರೋ ಅಂತೇಳಿ ಅರಾಮ್ಕೋ ಚಪಾಟಿ ಎಬ್ಬಿಸ್ಬಿಟ್ರೆ ಇರಾನೇ ಸೇರ್ಕೊಂಡು. ಸೊ ಆ ಪರ್ಪಸ್ಸಿಗೆ ಈ ನಮಗೆ ರೇಟ್ ಇದ್ದೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಟ್ರೀಟ್ ಆಫ್ ಹಾರ್ಮುಜ್ ಇದು ಐತಲ್ಲ, ಇದು ಆಲ್ಮೋಸ್ಟ್ ಆಲ್ ಶಿಪ್ಸ್, ನಮ್ಮ ಇಂಡಿಯನ್ ಶಿಪ್ಸು ನಾವು ಕ್ರೂಡ್ ಆಯಿಲ್ನ ತುಂಬ್ಕೊಂಡು ನಮ್ಮ ಇಂಡಿಯಾಗೆ ಬರ್ಬೇಕಾಯ್ತು. ಬಟ್ 28 ಶಿಪ್ಸ್ ಸ್ಟ್ರಕ್ ನಿಂತ್ಕೊಂಡ್ಬಿಟ್ಟವು. ಅದು ಇರಾನ್ ಅಂಡರ್ ಕಂಟ್ರೋಲ್ನಾಗ ತಗೊಂಡ್ಬಿಟ್ರ. ಸೊ ಯಾವ ಕಂಟ್ರೀಸಿಗೂ ಮೂವ್ ಮಾಡೋಕೆ ಬಿಡ್ತಾಯಿಲ್ಲ, ಓನ್ಲಿ ಚೈನಾದ ಮೇಲೆ. ಈ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪ ಅಂತಂದ್ರೆ ಒಂದು ಖುಷಿ ವಿಷಯ, ನಮ್ಮ ಇಂಡಿಯನ್ ಶಿಪ್ಸ್ ಬಿಡ್ತಾ ಇದಾರೆ ಅಂತ ಹೇಳಿ ಸುದ್ದಿ. ಆಲ್ಮೋಸ್ಟ್ ಆಲ್ 2 ಶಿಪ್ಸ್ ಏನೋ ಇಂಡಿಯಾಗೆ ಬಂದು ತಲುಪಿದಾವೆ. ಸೊ ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಮೈರನಾರಿ ಅಂತೇಳಿ ಒಂದು ಶಿಪ್, ಅದು ಇರಾನ್ಯರು ಹೊಡೆದ್ಬಿಟ್ರ ಈ ನಮ್ಮ ಇಂಡಿಯನ್ ಶಿಪ್ಪಿಗೆ. ಮಿಸ್ಸಾಗಿ ಹೊಡೆದಿರ್ಬೇಕು, ಗೊತ್ತಿಲ್ಲ. ಅದು ಇನ್ನೂ ಸ್ಟೇಟ್ಮೆಂಟ್ ಬಂದಿಲ್ಲ, ಕಂಪ್ಲೀಟ್ ಸ್ಟೇಟ್ಮೆಂಟ್. ಯಾಕೆ ಹೊಡೆದ್ರು, ಹೆಂಗೆ ಹೊಡೆದ್ರು, ಏನು ರೀಸನ್ನೇ ಹೊಡೆದ್ರು ಏನೋ ಗೊತ್ತಿಲ್ಲ. ಅದ್ರ ಮೇಲೆ ಅಟ್ಯಾಕ್ ಮಾಡ್ಯಾರ. ಈ ಇನ್ಫಾರ್ಮೇಷನ್ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಅಂತ ಕಮೆಂಟ್ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.